ಹದಗೆಟ್ಟು ಜೀವಬಲಿಗೆ ಹಾತುರೀತಿದೆ ಇಲ್ಕಲ್ ಟು ಕಂದಗಲ್ ರಸ್ತೆ. ಇಬ್ಬರು ಶಾಸಕರು ಬಂದರೂ ರಸ್ತೆ ನಿರ್ಮಾಣವಾಗಿಲ್ಲ, ಪ್ರಯಾಣಿಕರ ಆರೋಪ. ಭೂಮಿ ಪೂಜೆ ಮಾಡಿ ಕೈಬಿಟ್ಟ ದೊಡ್ಡನಗೌಡ ಪಾಟೀಲ್. ರಸ್ತೆ ಮಾಡಿ ಮುಗಿಸ್ತಾರ ವಿಜಯಾನಂದ ಕಾಶಪ್ಪನವರ. ಮಳೆ ಬಂದ್ರೆ ಜೀವದ ಹಂಗು ಬಿಟ್ಟೆ ಪ್ರಯಾಣಿಸಬೇಕು, ಇದೆಂಥ ಕರ್ಮಸ್ವಾಮಿ. ಬಡಬಗ್ಗರಿಗೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ರಸ್ತೆ ಸರಿ ಮಾಡಿ ಸ್ವಾಮಿ. ಶಾಸಕರಿಗೆ ಜನರ ಮನವಿ. ಇಲ್ಕಲ್ ತಾಲೂಕಿನ ಹಿರೇಓತ್ಗೇರಿ, ಚಿಕ್ಕ ಓತ್ಗೇರಿ, ಕಂದಗಲ್, ಸೋಮಲಾಪುರ ಮತ್ತು ಮರಟಗೇರಿ ಮಾರ್ಗವಾಗಿ ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಭೂಮಿ ಪೂಜೆ ಮಾಡಿ ಕೈಬಿಟ್ಟ ನಂತರ ಈ ಕಡೆ ಯಾವ ಅಧಿಕಾರಿಯೂ ಕ್ಯಾರೆ ಎನ್ನುತ್ತಿಲ್ಲ. ಹೀಗಾಗಿ ರಸ್ತೆ ದುಸ್ಥಿತಿ ತಲುಪಿ ಅನಾಥವಾಗಿ ಬಿದ್ದಿದೆ. ಮಳೆ ಬಂದರೆ ಯಾವ ವಾಹನಗಳು ಓಡಾಡೋಕೆ ಸಾಧ್ಯವಾಗಲ್ಲ. ಪ್ರಯಾಣಕ್ಕಾಗಿ ಇದೇ ರಸ್ತೆಯನ್ನ ಅವಲಂಬಿಸಿರುವ ರೈತರು, ಕೂಲಿ ಕಾರ್ಮಿಕರು, ಜನಸಾಮಾನ್ಯರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಸಾಕಷ್ಟು ಅಪಘಾತದಂತಹ ಅವಘಡಗಳಾದ ಉದಾಹರಣೆಗಳಿವೆ. ರಸ್ತೆ ನಿರ್ಮಾಣಕ್ಕೆ ಅವಶ್ಯಕ ಸಾಮಗ್ರಿಯಾದ ಕಡಿಗಳನ್ನು ಸಂಗ್ರಹಿಸಿ ಇಟ್ಟರೂ ಸಹ ಕೆಲಸವಾಗಿಲ್ಲ. ರಸ್ತೆಯೊಳಗಿನ ತಗ್ಗುಗುಂಡಿಗಳಿಂದ ಆಗುವ ಸಮಸ್ಯೆಗಳಿಂದ ಬೇಸತ್ತ ಪ್ರಯಾಣಿಕರು ಯಾವಾಗ ರಸ್ತೆ ಸರಿಯಾದೀತೋ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ದೊಡ್ಡ ದೊಡ್ಡ ವಾಹನಗಳ ಓಡಾಟದಿಂದ ಹೇರಳವಾಗಿ ಧೂಳು ಏಳುತ್ತಿದೆ. ಇದು ಕೂಡ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗಲಾದರೂ ಪ್ರಸ್ತುತ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅವರು ಜನರ ಮೂಲಭೂತ ಬೇಡಿಕೆಯಾದ ರಸ್ತೆ ನಿರ್ಮಾಣ ಮಾಡಿ ಮುಗಿಸ್ತಾರ, ಕಾಯ್ದು ನೋಡಬೇಕಿದೆ. ಇದು ಕಂದಗಲ್ ಇಲ್ಕಲ್ ರೋಡ್ ಸರಿಗಿಲ್ಲ ಸರ. ಇದೇನು ಕಾಲಕ ಆಗೈತ್ರಿ. ಈಗ ನಾವು ಸಣ್ಣದ್ರಾಗ ಆಟ ಐತಿ, ಈಗ ಅದ್ರನ್ನ ಆಟ ಐತಿ. ಅರ್ಧ ಮಾಡೋದು, ಅರ್ಧ ಹೋಗೋದು. ಈಗ ಮಳೆ ಬಂದ್ರೆ ಅಲ್ಲೇ ಗಾಡಿ ಅಲ್ಲೇ ನಿಂತಾವ. ಒಂದು ಸೈಕಲ್ ಮೋಟ್ರ್ ಹೋಗಿಲ್ಲ, ಒಂದು ಎತ್ತು ಹೋಗಿಲ್ಲ, ಒಂದು ಬಂಡಿ ಹೋಗಿಲ್ಲ. ಹೊಲ್ದ ಮನೆಗೆ ಎಷ್ಟು ತ್ರಾಸ ಆಗೈತೆ ಹೋದ್ರೆ. ಹೊತ್ಕೊಂಡು ಬಂಡಿ ಹೋದ್ರೆ ಹೊತ್ಕೊಂಡು ಬೀಳ್ತಾವ. ಸೈಕಲ್ ಮೋಟ್ರ್ ರಾಡೆ ಬಂದ್ರೆ ಸೈಕಲ್ ಮೋಟ್ರ್ ಹಾಕ್ಯಂದು ಬಿದ್ದು ಹೋಗಾರ. ಇದೇನು ಒಳ್ಳೆ ನೋಡೋಕೆ ಇಲ್ಲಲ್ಲ ಎಷ್ಟು ದಿನ ಆದ್ರೆ. ರೋಡರ ಮಾಡಕ್ಕೆ ನೀವು ಮಾಡ್ರ ಏನು ಯಾರು ಮಾಡ್ರ? ಹಿಂಗತೆ ಆದ್ರೆ ಹೆಂಗೆ ರೈತರು ಬಾಳೆನಾರ ಮಾಡೋದ್ರೆ ಹೆಂಗೆ ರೀ? ಲೆಕ್ಕ ಬಾಕಿ ಐತಿ ಇಲ್ಲ. 4 ವರ್ಷ ಆತ್ರಿ ಮಾಡಿ, ಅದು ಒಳ್ಳೆ ನೋಡೋದಿಲ್ಲ. ಹಿಂದಿನ ರೋಡ್ ಹಾಳಾಗಿ ಹೋಯ್ತು. ಮತ್ತು ಈಗ ಮಾಡೋದು ಹೆಂಗೆ, ಬಿಡೋದು ಹೆಂಗೆ? ಅದೇನು ಒಟ್ಟ ದ್ರಾಕ್ಷಣೆ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಏನು ಕಣ್ಣು ಮುಚ್ಕೊಂಡು ಕುಂತಿತ್ತು. ಏನಕ್ಕೆ ಹೇಳೋದಿಲ್ಲ, ಕೇಳೋರಿಲ್ಲ. ಹೆಂಗೆ ಮಾಡ್ಬೇಕು ಹೇಳ್ರಿ? ಇದಕ್ಕೆ ದಾರಿ ಬೇಕಲ್ಲ. ರೈತರಿಗೆ ಒಂದು ದಾರಿ ಬೇಕಿಲ್ಲ. ರೈತರಿಗೆ ಒಂದು ದಾರಿ ಸಿಕ್ಕರಂದ್ರೆ ಏನಾರ ಮಾಡೋಕ್ಕಾಗುತ್ತೆ. ಇಲ್ಲಿ ಹೊಲ ಮನೆಗೆ ಟ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಸಹಿತ ಕುಣಿಚಿ ಅವು ಬಿದ್ದು ಎಲ್ಲ ಹೊಲಿಗೇರಿ ಎದ್ಬಿಟ್ಟವ. ಹೆಂಗೆ ಹಿಂಗತೆ ಆದ್ರೆ ಬಾಳ್ವಿ. ನೀವೇ ತಿಳ್ಕೊಬೇಕು. ಈಗ ಮಾಡಲಿಲ್ಲ ಅಂದ್ರೆ ಅದನ್ನು ಬಂದರ ಮಾಡಿಬಿಟ್ರಿ, ಬಸ್ ಬಂದ್ ಮಾಡಿಬಿಟ್ರಿ, ಚಿಂತಿಲ್ದಾಗರ ಆಗುತ್ತೆ. ಅದು ಒಂದು ಕಿರಿಕಿರಿಲ್ಲ ಆಗುತ್ತೆ. ಬಸ್ ಬಂದ್ ಮಾಡಿಬಿಟ್ರೆ ಅದು ಮತ್ತು ಮುಂದೆ ಅದಕ್ಕೊಂದು ದಾರಿ